ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀಟ್ ಆಪ್ಷನ್ ಕೂಡ ಶುರು ಆಯಿತು. ಈ ಮಿಸ್ಟೇಕ್ಸ್ನ ಕೂಡ ಮಾಡಬೇಡಿ. ಏನಂತ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ. ಇವರು ಹರಿಲ್ ಮಾಡ್ತಾ ಇದ್ದಾರೆ. ಲೈಕ್ ಹೇಳ್ಬಿಟ್ಟಿದ್ರು ಈ ಪೇಪರ್ ಕೂಡ ಬಂದಿತ್ತು. ಈ ತಿಂಗಳು ಎಂಡಿಗೆ 30ಗೆ ಶುರು ಮಾಡ್ತೀವಿ. ನೆಕ್ಸ್ಟ್ ತಿಂಗಳು 15th ಒಳಗೆ ನಾವು ಕಾಲೇಜ್ಗೆ ಅಡ್ಮಿಷನ್ ಆಗೋ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ BBS ಹೇಳಿದ್ರು. ಬಟ್ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಸೀಟ್ ಮೆಂಟಸ್ ಕೆಲವೊಂದು ಬಂದಿದ್ದಾವೆ, ಇನ್ನು ಕೆಲವೊಂದು ಮಾಹಿತಿಗಳು ಬರಬೇಕಾಗುತ್ತೆ ಅಂಡ್ ಫೀಸ್ ವಿವರಗಳು ಬರಬೇಕಾಗುತ್ತೆ. ಆದ್ರೂ ಕೂಡ ಏಕೈಕಿ ಶುರು ಮಾಡಿದ್ದಾರೆ. ನಿಮಗೆ ಸಮಯ ಇರುತ್ತೆ. ಪ್ರಾಬಬ್ಲಿ ನಿಮಗೆ ಗೊತ್ತಿರೋ ಹಾಗೆ MCC ಕೂಡ ಬರೋ ಕಾರಣ ನಿಮಗೆ ಲೇಟ್ ಆಗುತ್ತೆ. ಮೈನ್ ಥಿಂಗ್ ಕೌನ್ಸಿಲಿಂಗ್ ಕೂಡ ಶುರು ಆಗಿದೆ. ಏನು ಆಪ್ಷನ್ ಟಿಪ್ಸ್ ಏನು ಮಿಸ್ಟೇಕ್ಸ್ ಮಾಡಬೇಡಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೈನ್ ಥಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ. ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಡಾಟಾ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ನೀವು ಯಾವ ಕಾಲೇಜಿಗೆ ಹೋಗಬೇಕು, ಯಾವ ರ್ಯಾಂಕು, ನಿಮ್ಗೆ ಯಾವ್ದಕ್ಕೆ ಸೀಟ್ ಸಿಗ್ಬೋದು ಅದನ್ನ ನೋಡ್ಕೊಳ್ಳಿ. ಈ ವರ್ಷಕ್ಕೆ ನೀವು ಅಂದಾಜು ಕೂಡ ಮಾಡಬಹುದು. ಏನಪ್ಪಾ ವೇರಿ ಆಗುತ್ತೆ, ಕಳೆದ ವರ್ಷ ಇದ್ದಂಗೆ ಇರುತ್ತೆ ಅಂತ ಕೇಳಿದ್ರು ಕೂಡ ನೀವು ನಿಮ್ಗೆ ಐಡಿಯಾ ಬರುತ್ತೆ ಡಾಟಾ, ಅದನ್ನ ಕೂಡ ನೋಡ್ಕೋಬೇಕಾಗುತ್ತೆ. ಬಹುಶಃ ವಿದ್ಯಾರ್ಥಿಗಳು ನೋಡ್ಕೊಂಡಿದ್ದೀರಾ ಅನ್ಕೋತೀನಿ. ಮೈನ್ ಥಿಂಗ್ ಕಟ್ ಆಫ್ ಮತ್ತೆ ಪ್ರೀವಿಯಸ್ ಇಯರ್ ಡಾಟಾ ನೋಡ್ಕೊಳ್ಳಿ. ಎರಡನೇದು ಕಾಲೇಜು ಬಗ್ಗೆ ಸರಿಯಾದ ಮಾಹಿತಿ ತಿಳಿಸ್ಕೊಳ್ಳಿ. ಸುಮ್ಮನೆ ವಿಡಿಯೋ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬೇಡಿ. ನೀವು ಸ್ಟಡಿ ಮಾಡಿ, ರಿವ್ಯೂಸ್ ನೋಡಿ, ಆದ್ರೆ ವಿಸಿಟ್ ಕೂಡ ಮಾಡಿ, ಬೇರೆಯವ್ರನ್ನ ಕೇಳಿ, ಪೋಷಕರನ್ನ ಕೇಳಿ, ವಿದ್ಯಾರ್ಥಿಗಳನ್ನ ಕೇಳಿ, ಎಲ್ಲ ಕೇಳಿ. ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಲೊಕೇಶನ್, ಹಾಸ್ಟೆಲ್, ಫ್ಯಾಕಲ್ಟಿ, ಬಾಂಡ್ ಇಯರ್, ಸ್ಟೀಫೆಂಡ್ ಎಲ್ಲ ಕೂಡ ಹೆಚ್ಚು ಮೂಲಗಳನ್ನ ಮಾಹಿತಿ ಪಡ್ಕೊಂಡು ನೀವು ಕಾಲೇಜ್ ಬಗ್ಗೆ ಸರಿಯಾಗಿ ನೀವು ಚೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂರನೇದು ಈಗ ಗೊತ್ತಿರೋ ಹಾಗೆ ಈಗ KR ಆಲ್ರೆಡಿ ಆಟ ಆಡ್ತಾ ಇದ್ದಾರೆ, ನಿಮ್ಗೆ ಗೊತ್ತೈತೆ. ಪ್ರತಿದಿನ ಆಪ್ಷನ್ ಎಂಟ್ರಿ ಲಾಗಿನ್ ನೋಡಿ ಏಜ್ ಚೇಂಜಸ್ ಆಗಿದೆ, ಏನು ಅಪ್ಡೇಟ್ ಆಗಿದೆ, ಏನು ನೋಟಿಫಿಕೇಶನ್ ಬಂದಿದೆ, ಕೆಲವೊಂದು ಪ್ರಿಫರೆನ್ಸ್ ಕೂಡ ಚೇಂಜ್ ಮಾಡ್ತಾರೆ ಇವರು. ಈ ರೀತಿ ಅರ್ಜೆಂಟ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಆಯ್ಕೆ ಕೂಡ ಸುಧಾರಣೆ ಆಗುತ್ತೆ. ಪ್ರತಿದಿನ ನೀವು ಆಪ್ಷನ್ ಎಂಟ್ರಿ ಲಾಗಿನ್ ನೋಡಬೇಕಾಗುತ್ತೆ. ಇನ್ನು ಮೇನ್ ಥಿಂಗ್ ಲಾಜಿಕ್ ನೋಡಿ ಆಯ್ಕೆ ಮಾಡಬೇಕಾಗುತ್ತೆ. ಸುಮ್ಮನೆ ನೀವು ಆಸೆಯಿಂದ ಯಾವುದೋ ಒಂದು ಆಗದೆ ಯಾವುದೋ ಒಂದು ಆಗ್ತದೆ ಅಂತ ಮಾಡಬಾರ್ದು. ಕೇವಲ ಫೇಮಸ್ ಕಾಲೇಜ್ ಇದೆ ಅಂತ ಆಯ್ಕೆ ಮಾಡಿಬಿಡಿ. ನಿಮ್ಮ ರ್ಯಾಂಕ್, ನಿಮ್ಮ ಮೌಲ್ಯಮಾಪನ, ನಿಮ್ದು ಹಾಸ್ಟೆಲ್ ಆಗಿರ್ಬೋದು, ನಿಮ್ಮ ಟ್ರಾವೆಲ್ ಆಗಿರ್ಬೋದು, ನಿಮ್ಮ ಭಾಷೆ ಆಗಿರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ನೋಡಿಕೊಂಡು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದ್ರೆ ಮಾಕ್ ಅಲಾಟ್ಮೆಂಟ್ ಕೂಡ ಶುರು ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ. ನಂತರ ನೀವು ಅದನ್ನ ಆಯ್ಕೆಗಳನ್ನು ಚೇಂಜಸ್ ಮಾಡಿ. ಸುಮ್ಮನೆ ಮಾಕಲ್ ಯಾವುದೋ ಒಂದು ಸಿಗಿರುತ್ತೆ ಅದನ್ನೇ ಸೇಮ್ ಆಪ್ಷನ್ ಕಂಟಿನ್ಯೂ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ನಿಮ್ಮ ಆಯ್ಕೆಗಳು ಏನು, ಅದರಿಂದ ಅಲಾಟ್ಮೆಂಟ್ ಹೇಗಾಗುತ್ತೆ ಎಲ್ಲ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೈನ್ ಥಿಂಗ್ ಮಿಸ್ಟೇಕ್ಸ್ ಆಯ್ತಾ, ಈ ಮಿಸ್ಟೇಕ್ಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡ್ತೀರಾ. ದಯವಿಟ್ಟು ಈ ಕಾಮನ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿ ನೋಡಿ ಅಂತ ಇಷ್ಟಪಡ್ತೀನಿ. ಇಲ್ಲಿ ಮೈನ್ ಥಿಂಗ್ ಏನಂದ್ರೆ ಕಟ್ ಆಫ್ ಸರಿಯಾಗಿ ನೋಡದಲ್ಲೇ ಆಯ್ಕೆ ಮಾಡ್ತಾರೆ. ಹಿಂದಿನ ವರ್ಷ ಕೊನೆಯ ರ್ಯಾಂಕ್ ನೋಡಿ ಅಂದಾಜು ಮಾಡದೆ ನೇರವಾಗಿ ಯಾವುದೋ ಒಂದು ಕಾಲೇಜ್ ತಗೋ ಅಂತೇಳಿ ಆಯ್ಕೆ ಮಾಡ್ತಾರೆ. ಈ ರೀತಿ ಮಾಡಕ್ ಹೋಗ್ಬೇಡಿ. ಕಟ್ ಆಫ್ ನೋಡ್ಕೊಳ್ಳಿ ಮೈನ್ ಥಿಂಗ್. ಇನ್ನ ಮೈನ್ ಥಿಂಗ್ ಏನಾಗುತ್ತೆ ಅಂದ್ರೆ ಇನ್ನು ವಿದ್ಯಾರ್ಥಿಗಳು ಇನ್ನು ಕೆಲವರು ಇದ್ದಾರೆ, ನನಗೆ ಇದೇ ಕಾಲೇಜ್ ಬೇಕು, ಒಂದೇ ಕಾಲೇಜ್ ಬೇಕು, ಒಂದೇ ಕಾಲೇಜ್ ಬೇಕು, ಒಂದೇ ಕೋರ್ಸ್ ಬೇಕು ಅಂತ ಹೇಳ್ತಾರೆ. ಒಂದೇ ಕಾಲೇಜ್ ಒಂದೇ ಕೋರ್ಸ್ ಮೇಲೆ ಅವರು ಕೇಂದ್ರೀಕೃತವಾಗಿರ್ತಾರೆ. ಆ ರೀತಿ ಕೂಡ ಮಾಡಬೇಡಿ. ನೀವು ಒಂದೇ ಕಾಲೇಜ್ ಅಥವಾ MBBS ಮೇಲೆ ಫೋಕಸ್ ಮಾಡಿದ್ರೆ ನೀವು ಸೀಟ್ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿದೆ. ಈ ಕಾಂಪಿಟೇಷನ್ ಲೆವೆಲ್ ಈಗೆಲ್ಲ ಗೊತ್ತೇ ಇದೆ ನಿಮಗೆ. ಆ ನಿಟ್ಟಿನಲ್ಲಿ ಒಂದೇ ಕಾಲೇಜು ಒಂದೇ ಸೀಟ್ ಮೇಲೆ ನೀವು ಕೇಂದ್ರೀಕೃತ ಆಗ್ಬೇಡಿ ಅಂತ ಇಷ್ಟಪಡ್ತೀನಿ. ಮಾಕ್ ಅಲಾಟ್ಮೆಂಟ್ ನಂತರ ನೀವು ಆಯ್ಕೆಗಳನ್ನ ಚೇಂಜಸ್ ಮಾಡ್ದಲೇ ಇರ್ತಾರೆ ವಿದ್ಯಾರ್ಥಿಗಳು, ಅದೇ ಸಿಕ್ಬಿಡುತ್ತೆ ಅಂತ ಅದನ್ನು ಕೂಡ ಮಾಡಬೇಡಿ. ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವು ಚೇಂಜಸ್ ಕೂಡ ಮಾಡಿ. ಆ ಎಲ್ಲ ಗೊತ್ತಿದ್ರು ಕೂಡ ತಪ್ಪು ಆಯ್ಕೆ ಮಾಡ್ತಾರೆ. ಕೆಲವರು ಏನಂದ್ರೆ ಎಲ್ಲ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ, ಇನ್ನು ಕೆಲವರು ನಾನೇ ಇಲ್ಲ ಅಂತಾರೆ. ಹಾಗಾಗಿ ತಿಳ್ಕೊಳ್ಳಿ. ನಿಮ್ಮ ಹಿರಿಯರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಯೂಟ್ಯೂಬ್ ವೆಬ್ಸೈಟ್ಗಳು ಇರ್ತದೆ, ಸೋಷಿಯಲ್ ಮೀಡಿಯಾಗಳು ಕೂಡ ಇರ್ತವೆ. ಎಲ್ಲ ಕೂಡ ತಿಳ್ಕೊಂಡು ನೀವು ಮಾಡಿ. ಮೈನ್ ಥಿಂಗ್ ಅಂತಿಮ ದಿನ ಡೇಟ್ ಆಯ್ತಾ, ಎಲ್ಲ ಕೂಡ ಇದೇ ರೀತಿ ಮಾಡ್ತಾರೆ. ನಾಳೆ ಮಾಡೋಣ, ನಾಡ್ದು ಮಾಡೋಣ ಅಂತ. ಈಗ ಗೊತ್ತಿರೋ ಸರ್ವರ್ ಇಶ್ಯೂಸ್ ಆಗ್ತದೆ, ಪ್ರಾಬ್ಲಮ್ ಆಗ್ತದೆ, ಕಾಂಪಿಟೇಷನ್ ಆಗುತ್ತೆ, ಮರ್ತೋಗ್ತಾರೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಮುಗಿಸ್ಕೊಂಡು ಹೋಗಿ. ನಂತರ ನೀವು ಡೈಲಿ ಚೆಕ್ ಮಾಡ್ಕೊಂಡು ಹೋಗಿ. ಅಂತಿಮ ದಿನ ಕೊನೆ ದಿನಾಂಕವರೆಗೂ ಕೊನೆ ಅವರ್ಗೂ ಕೂಡ ಕಾಯಕ್ಕೆ ಹೋಗ್ಬೇಡಿ. ನಿಮಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಹೆಚ್ಚು ವಿದ್ಯಾರ್ಥಿಗಳು ಲಾಸ್ಟ್ ಮಿನಿಟ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಸರ್ವ ಸಮಸ್ಯೆ ಆಗೋದು ಕೂಡ ಎಲ್ಲ ಆಗ್ತಾ ಇದೆ ನಿಮಗೆ ಗೊತ್ತಿರೋ ಹಾಗೆ. ಅದಕ್ಕೋಸ್ಕರ ಮಾಡಿ. ವೆಬ್ಸೈಟ್ ನೋಡಿ, MCC ಕೌನ್ಸಿಲ್ ಇನ್ಫಾರ್ಮೇಶನ್ ಕೂಡ ನೋಡಿ, ಯೂಟ್ಯೂಬ್ ಚಾನಲ್ ಕೂಡ ನೋಡಬಹುದಾಗುತ್ತೆ. ಅಂಡ್ ನಿಮಗೆ ಕೋಚಿಂಗ್ ಸೆಂಟರ್ ಕೂಡ ಇದಾವೆ, ಅವರು ಕೂಡ ಗೈಡ್ ಮಾಡ್ತಾರೆ. ನಿಮ್ಮ ಪೋಷಕರನ್ನು ಕಡೆ ಕೇಳಿ ಎಲ್ಲ ಮಾಡಿ. ಇದು ಇವತ್ತಿನ ವಿಡಿಯೋ. ಈ ರೀತಿ ಮಿಸ್ಟೇಕ್ಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.